ಹುಷಾರ್ ಕಡ್ರು ಬರ ಇಲ್ಲೇ ಇದೆ ಹುಡ್ಕಣ ಎಷ್ಟೊತ್ತಾಗ್ಲಿ ಮಗ, ಎಲ್ಲ ಸಮಾಧಿನೂ ಕಿತ್ತಾರು ಹುಡುಕ್ಬೇಕು. ಸಿಕ್ತಾಡ್ರು ಮಾತಾಡ್ರು, ಯಾರಾದ್ರೂ ಸಿಕ್ತಾ? ಸಿಕ್ಕಿಲ್ಲ ಕಣ. ಹೌದು ನೋಡ್ರು, ಯಾವ್ದೋ ಸಾಂಗ್ ಕೇಳ್ತಾ ಕಣೋ. ಇಲ್ಲೇ ಐತ ಕಣ, ಬರ್ರ. ಇಲ್ಲೇ ಇದೆ ದೇವ್ರೆ. ಎಸ್ ವೀಕ್ಷಕರೇ, ಸರ್ಕಾರಿ ಶಾಲೆ H8 ಅನ್ನೋ ಒಂದು ಪೋಸ್ಟರ್ ಒಂದು ವಿಚಿತ್ರವಾದ ಜಾಗದಲ್ಲಿ ತನ್ನ ಪೋಸ್ಟರ್ನ ಬಿಡುಗಡೆ ಮಾಡ್ತಿರೋವಂಥದ್ದು. ಒಂದು ವರ್ಷದಿಂದ ಕೂಡ ಈ ಒಂದು ಸಿನಿಮಾದ ಪೋಸ್ಟರ್ ಸದ್ದು ಮಾಡ್ತಿರೋವಂಥದ್ದು, ಅಂದರೆ ಈ ಹೆಸರು ಸದ್ದು ಮಾಡ್ತಿರೋವಂಥದ್ದು. ಯಾಕಾಗಿ ಈ ಒಂದು ಸ್ಮಶಾನವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ? ಬನ್ನಿ, ಇವ್ರ ಜೊತೆ ಅಭಿನಯಿಸಿರುವಂಥ ಕಲಾವಿದರು, ನಿರ್ದೇಶಕರು ಎಲ್ಲರೂ ಕೂಡ ನಮ್ಮ ಜೊತೆ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಈ ಸರ್ಕಾರಿ ಶಾಲೆ H8 ಅನ್ನೋದು ಒಂದು ಸ್ಮಶಾನ, ಅದು ಮಧ್ಯರಾತ್ರಿಯಲ್ಲಿ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ, ಯಾಕಾಗಿ ಸರ್ ಇದು? ಹುಟ್ಟು ಮತ್ತೆ ಸಾವಿನ ನಡುವೆ ನಮ್ಮ ಬದುಕಿನ ಪಯಣವನ್ನ ಮುಗಿಸಿದಾಗ ನಾವೆಲ್ಲರೂ ಶಾಶ್ವತವಾಗಿ ನೆಲೆ ನಿಲ್ಲೋ ಜಾಗ ಅಂದ್ರೆ ಯಾವುದು ಅಂದ್ರೆ ಈ ಒಂದು ಜಾಗ. ಸೊ ಹಾಗಾಗಿ ಒಳ್ಳೆಯವರನ್ನ ಕೆಟ್ಟವರನ್ನ ಎಲ್ಲರನ್ನೂ ಪ್ರೀತಿಯಿಂದ ಬರಮಾಡಿಕೊಳ್ಳುವಂತಹ ಒಂದು ಪುಣ್ಯ ಸ್ಥಳ ಅಂದ್ರೆ ಅದು ಈ ಒಂದು ಜಾಗ. ಹಾಗಾಗಿ ಇಲ್ಲಿ ಈ ಪೋಸ್ಟರ್ ಅನ್ನ ರಿಲೀಸ್ ಮಾಡಿದ್ದು ತುಂಬಾ ಸಂತೋಷದಾಯಕವಾಗಿದೆ. ಮತ್ತೆ ಈ ಪೋಸ್ಟರ್, ಈ ಲಿಂಕ್ ಇದೆಯಲ್ಲ, ಈ ಒಂದು ಜಾಗಕ್ಕೂ ಮತ್ತೆ ಈ ಸಿನಿಮಾಕ್ಕೂ ಕೂಡ ಬಹಳ ಲಿಂಕ್ ಇದೆ. ಹಾಗಾಗಿ ನಮ್ಮ ಚಿತ್ರತಂಡ, ಸರ್ಕಾರಿ ಶಾಲೆ H8 ಚಿತ್ರತಂಡ ಇಲ್ಲಿ ಪೋಸ್ಟರ್ ಅನ್ನ ರಿಲೀಸ್ ಮಾಡಿದೆ. ತಮ್ಮೆಲ್ಲರ ಅಂದ್ರೆ ನಮ್ಮೆಲ್ಲ ಕನ್ನಡಿಗರ ಪ್ರೋತ್ಸಾಹ ಮತ್ತು ಆಶೀರ್ವಾದ ಸರ್ಕಾರಿ ಶಾಲೆ H8ಗೆ ಇರಲಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಂಡು ಸರ್, ಅದೇ ರೀತಿ ಒಂದು ವರ್ಷದಿಂದ ಕೂಡ ಈ ಸರ್ಕಾರಿ ಶಾಲೆ H8 ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ಈ ನೇಮು. ಈಗ ಏನ್ ನಿರೀಕ್ಷೆ ಮಾಡ್ಬೋದು ಜನ? ಖಂಡಿತ ರಾಜ್ಯದ ಜನ ಏನ್ ನಿರೀಕ್ಷೆ ಮಾಡ್ಬೋದು? ತುಂಬಾ ವಿಶೇಷವಾಗಿದೆ. ನಾನು ಕೂಡ ಇದರಲ್ಲಿ ಮಧ್ಯದಲ್ಲಿ ಬಂದು ಎಂಟ್ರಿ ಆಗಿದ್ದು. ಅದಕ್ಕಿಂತ ಮುಂಚೆ ಈ ಪೋಸ್ಟರ್ನ ಮತ್ತೆ ಈ ಜಾಗದಲ್ಲಿ ಕೂಡ ಶೂಟ್ ಆಗಿ, ಇದೇ ಶಿರಾ ನಮ್ಮ ಜಾಗದಲ್ಲೇ ಕೂಡ ಈ ಒಂದು ಸ್ಥಳದಲ್ಲಿ ಶೂಟ್ ಆಗಿದೆ. ಸೊ ಇಲ್ಲಿನ ಸ್ಥಳೀಯ ಕಲಾವಿದರು ಕೂಡ ಇಲ್ಲಿ ವಿಶೇಷವಾಗಿ ಇಲ್ಲಿ ಪಾತ್ರ ಅಭಿನಯ ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು ಕೂಡ ಸದ್ದು ಮಾಡಿದ ಒಂದು ಸಂದರ್ಭದಲ್ಲಿ ನಾನು ಕೂಡ ಇಲ್ಲಿ ಕೊನೆಯ ಗಳಿಗಿನಲ್ಲಿ ಬಂದು ಒಂದು ಪಾತ್ರವನ್ನು ಅಭಿನಯಿಸಿದ್ದೀನಿ. ತುಂಬ ಹೆಚ್ಚಿನ ನಿರೀಕ್ಷೆ ಜನರು ಇಟ್ಕೊಂಡಿದ್ದಾರೆ, ಮತ್ತು ಆ ನಿರೀಕ್ಷೆಗೆ ತಕ್ಕಂಥ ಪ್ರತಿಫಲವನ್ನು ಸರ್ಕಾರಿ ಶಾಲೆ H8 ಕೊಡ್ತದೆ. ನೀವೆಲ್ಲರೂ ಕಾಯಬೇಕಾಗಿದೆ. ಸದ್ಯದಲ್ಲೇ ಮತ್ತು ಟೀಸರ್ ಕೂಡ ರಿಲೀಸ್ ಮಾಡೋದಕ್ಕೆ ನಮ್ಮ ನಿರ್ದೇಶಕರು ಉತ್ಸುಕರಾಗಿದ್ದಾರೆ. ಅದನ್ನ ಅವರೇ ಮಾತಾಡ್ತಾರೆ. ಕರ್ನಾಟಕ ರಾಜ್ಯಾದ್ಯಂತ ಗುಣ ಹರಿಯಬ್ಬಿ ಅನ್ನೋ ಹೆಸರು ಓಡ್ತಾನೆ ಇದೆ ಸರ್ ಒಂದು ವರ್ಷದಿಂದ. ಏನ್ ನಿರೀಕ್ಷೆ ಮಾಡ್ಬೋದು ಸರ್ ಈ ಒಂದು ಸರ್ಕಾರಿ ಶಾಲೆ H8 ಅನ್ನೋದು? ಮುಖ್ಯವಾಗಿ ಇವತ್ತು ನಾವು ಒಂದು ಸ್ಮಶಾನದಲ್ಲಿ ಒಂದು ಫಸ್ಟ್ ಪೋಸ್ಟರ್ನ ರಿಲೀಸ್ ಮಾಡಿದ್ದೀವಿ. ಯಾಕೆ ಅಂತಂದರೆ ಇಲ್ಲಿ ಇವತ್ತು ನಮ್ಗೆ ಯಾರು ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಎಲ್ಲ ಚಿರನಿದ್ದೆಗೆ ಹೋಗಿರೋಂಥ ಮನುಷ್ಯರ ನಡುವೆ ಯಾರಿಗೂ ಕೆಟ್ಟದ್ದನ್ನು ಬಯಸ್ದೆ. ಯಾಕಂದರೆ ಇಲ್ಲಿ ಎಲ್ಲರನ್ನೂ ಸರಿಸಮನಾಗಿ ನೋಡೋವಂಥ ಜಾಗ. ಮುಖ್ಯವಾಗಿ ಇವತ್ತು ಸರ್ಕಾರಿ ಶಾಲೆ H8 ಫಸ್ಟ್ ಪೋಸ್ಟರ್ ರಿಲೀಸ್ ಆಗಿದೆ. ಇವತ್ತು ಯಾರು ಇಲ್ದಲೇನೆ ಇವತ್ತು ಒಂದು ಟೀಮ್ ಬಂದ್ಬಿಟ್ಟು ಇಲ್ಲಿ ಪೋಸ್ಟ್ ರಿಲೀಸ್ ಮಾಡ್ತಾರೆ ಅಂತ ಒಂದು ಪ್ಲಾನ್ ಮಾಡಿದ್ವಿ. ಬಟ್ ಇವತ್ತು ಏನಂದ್ರೆ ಇವತ್ತು ಎಲ್ಲ ಮಾಧ್ಯಮದವರು ಕೂಡ ಆಕಸ್ಮಿಕವಾಗಿ ಎಂಟ್ರಿ ಆಗಿದ್ದೀರಾ. ತುಂಬಾ ಖುಷಿ ಆಗ್ತಾ ಇದೆ. ಇದೇ ಸಪೋರ್ಟು, ನಿಮ್ಮ ಒಂದು ಸಪೋರ್ಟು ಖಂಡಿತವಾಗೂ ನಮಗೆ ಬೇಕು. ಅತಿ ಶೀಘ್ರದಲ್ಲಿ ಟೀಸರ್ನ ಲಾಂಚ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ಪೋಸ್ಟರ್ಗೆ ನಿಮ್ಮದೊಂದು ಸಪೋರ್ಟ್ ಇರಲಿ. ಓಕೆ, ಥ್ಯಾಂಕ್ ಯು. ಸಿನಿಮಾದ ಗುಟ್ಟು ಬಿಟ್ಕೊಡ್ಬೋದಾ ಸರ್? ಸಿನಿಮಾದ ಗುಟ್ಟು ಬಿಟ್ಕೊಂಡು ಕೊಡ್ಬೇಕಂದ್ರೆ ಬರೀ ಕತ್ಲು ಕಾಡ್ಗತ್ಲು. ಈ ಸ್ಮಶಾನಕ್ಕೂ ಈ ಸಿನಿಮಾಗೂ ಒಂದು ನಂಟಿದೆ. ಒಂದು ವಿಚಿತ್ರವಾಗಿ, ಒಂದು ವಿಭಿನ್ನವಾಗಿ, ಇದುವರೆಗೂ ಯಾವುದೇ ಒಂದು ಸಿನಿಮಾ, ಒಂದು ತಮಿಳ್ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ಬೇರೆ ಯಾವುದೇ ಲ್ಯಾಂಗ್ವೇಜಲ್ಲಿ ಆಗಿರ್ಬೋದು, ಯಾವ ಲ್ಯಾಂಗ್ವೇಜಲ್ಲೂ ಈ ಥರ ಒಂದು ಸಿನಿಮಾ, ಈ ಥರ ಒಂದು ಕಂಟೆಂಟು ಬಂದಿಲ್ಲ. ಬಟ್ ಏನಂದರೆ ಒಂದು ಟೀಸರು ಒಂದು ಮೊಬೈಲಲ್ಲಿ ನೋಡ್ತೀರಾ ಅಂದರೆ ಒಂದು ಧೈರ್ಯ ಬೇಕು. ಇದೇ ಸಿನಿಮಾನ ನೀವು ಥಿಯೇಟ್ರಿಗೆ ಹೋಗಿ ನೋಡ್ತೀರಾ ಅಂದರೆ ಅವ್ರಿಗೆ ಗುಂಡಿಗೆ ಗಟ್ಟಿ ಇರಬೇಕು. ಯಾವುದೇ ಒಂದು ಆರ್ಟ್ ಇಶ್ಯೂಸು ಅಥವಾ ಏನೇ ಒಂದಿದ್ರು ದಯವಿಟ್ಟು ಪರವಾಗಿಲ್ಲ, ಸಿನಿಮಾ ನೋಡಲಿಲ್ಲ ಅಂದ್ರೂ ಚಿಂತೆ ಇಲ್ಲ, ಬರೋಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ಸ್ಟ್ರಾಂಗ್ ಆಗಿದೆ ಕಂಟೆಂಟು.
ಸ್ವಲ್ಪ ಭಯ ಆಗೋ ರೀತಿನಲ್ಲಿ ಸ್ವಲ್ಪ ವಿಭಿನ್ನ ಆಗಿದೆ. ಮತ್ತೊಂದು ಅಷ್ಟೇ. ಸರ್, ಈಗ ಹೇಳಿ. ಶಿರಾ ತಾಲೂಕಿನ ಒಬ್ಬ ಖ್ಯಾತ ಕಲಾವಿದ ಅಂದ್ರೆ ಜಾನಪದ ಕಲಾವಿದನ್ನ ಇದ್ರಲ್ಲಿ ಕಲಾವಿದನ್ ಮಾಡಿದ್ದೀರಾ, ಅಂದ್ರೆ Okay. ಆರ್ಟ್ ಮಾಡೋ ತರ ಮಾಡಿದ್ದೀರಾ. Okay. ಯಾವ ಪಾತ್ರ ಏನು ಅಂತ ಹೇಳ್ಬೋದು? ಇವ್ರಿಗೆ ಒಂದು ವಿಚಾರ ಹೇಳ್ಬೇಕಂದ್ರೆ, ಒಂದು ಸಮುದಾಯವನ್ನ ಎತ್ತಿ ಹಿಡಿಯಂತ ಕೆಲಸ ಅವತ್ತಿಂದ ಇವತ್ತಿನವರೆಗೂ ಮಾಡ್ಕೊಂಡ್ ಬಂದಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ಇವರು ಈ ಒಂದು ಆ ಸಮುದಾಯದ ಒಂದು ಸೊಗಡನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಬರೀ ಸೊಗಡು, ಒಂದು ಮಾತಿನ ಸೊಗಡು ಜೊತೆಗೆ ನೃತ್ಯ, ಅದರ ಜೊತೆಗೆ ಒಂದು ಹಾಡುಗಾರಿಕೆ ಇರ್ಬೋದು, ಒಂದು ನಟನೆ, ಒಂದು ಈ ಸಮುದಾಯನ ಒಂದು ಬೇರೆ ಲೆವೆಲ್ಗೆ ತಾಂಡೋಗ ಎಲ್ಲ ಪ್ರಯತ್ನನೂ ಮಾಡಿದ್ದಾರೆ. ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ತುಂಬಾ ಖುಷಿ ಇದೆ ನನಗೆ ಅಂತ ಅಲ್ಲ, ನಮ್ಮ ಟೀಮ್ ಎಲ್ಲರಿಗೂ ತುಂಬಾ ಖುಷಿ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಇದನ್ನ ಒಂದ್ ಲ್ಯಾಂಗ್ವೇಜ್ ಅಲ್ಲಿ ಬಿಡ್ಬೇಕು ಅಂತ ನಾವು ಪ್ಲಾನ್ ಮಾಡಿದ್ವಿ. ಇವಾಗ ನಾವು ಅದು ಎಷ್ಟು ಲ್ಯಾಂಗ್ವೇಜ್ಗೆ ಜನ ಯಾವ ತರ ಸಪೋರ್ಟ್ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಯಾವಾಗ ರಿಲೀಸ್ ಅಂತ ತುಂಬಾ ಜನ ಕೇಳ್ತಾ ಇದಾರೆ. ಅದಕ್ಕೆಲ್ಲದಕ್ಕೂ ಒಂದೇ ಉತ್ತರ, ಕಾಲ ತೀರ್ಮಾನ ಮಾಡುತ್ತೆ. ಯಾಕಂದ್ರೆ ತುಂಬಾ ದೂರ ಬಂದ್ಬಿಟ್ಟಿದೀವಿ, ಹೆಜ್ಜೆ ಸ್ವಲ್ಪ ಮಾತ್ರನೇ ಇದೆ. ಇಷ್ಟು ದೂರ ಬಂದವ್ರಿಗೆ ಇನ್ನೊಂದು ಸ್ವಲ್ಪ ದೂರ ಬರೋದು ದೊಡ್ಡ ವಿಚಾರ ಅಲ್ಲ ಅನ್ಕೊಂತೀನಿ. ಡೆಫಿನೆಟ್ ಆಗಿ ಒಂದು ಒಳ್ಳೆ ಇದನ್ನ ನಾನು ಕೊಡ್ತೀನಿ, ಅತಿ ಶೀಘ್ರದಲ್ಲಿ ಒಂದು ಆನ್ಸರ್ ಕೊಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.